ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಲ್ಲರೂ ದೇವರ ವಾಕ್ಯಕ್ಕೆ ಹೊರಟು ಹೋಗೋಣ. ದೇವರಿಗೆ ಘನತೆ, ಮಾನ, ಪ್ರಭಾವ, ಮಹಿಮೆ ಎಲ್ಲವನ್ನು ಸಲ್ಲಿಸುವನಾಗಿದ್ದೇನೆ. ಹಲ್ಲೆಲೂಯ. ಎಲ್ಲರೂ ಸಂತೋಷವಾಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದೀರಾ? ಹಲ್ಲೆಲೂಯ. ನಮಗೆ ಸಂತೋಷನೋ, ಕಷ್ಟನೋ, ಹಿಂಸೆನೋ, ಬಾಧೆನೋ, ನೋವು ಏನೇ ಆಗಿರಲಿ, ನಾವು ದೇವರನ್ನು ಆರಾಧಿಸುವುದರಿಂದ, ದೇವರಲ್ಲಿ ಸಂತೋಷ ಪಡುತ್ತಿರುವುದರಿಂದ ನಮಗೆ ಎಂದೆಂದಿಗೂ ಸಂತೋಷ ಪಡುವವರಾಗಿದ್ದಾರೆ. ಹಲ್ಲೆಲೂಯ. ದೇವರ ವಾಕ್ಯ ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯ. ಯಾಕೋಬನು ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯ ಓದಿಕೊಳ್ಳೋಣ. ಓದ್ರಿ ಅಮ್ಮ. ಇವತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ ಒಂದು ವರ್ಷವಿದ್ದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸುತ್ತೇವೆ ಅನ್ನುವವರೇ, ಕೇಳಿರಿ, ನಾಳೆ ಏನಾಗುವುದೋ ನಿಮಗೆ ತಿಳಿಯದು. ಒಂದು ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ, ಇವತ್ತು ಇಲ್ಲ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ ವ್ಯಾಪಾರ ಮಾಡಿಕೊಂಡು ನಮ್ಮ ಜೀವನವನ್ನು ನಾವು ನೋಡ್ಕೊಳ್ಳೋಣ, ನಮ್ಮ ಜೀವನಕ್ಕೆ ಆದಾಯ ಬೇಕು, ಹೋಗಿ ಅಲ್ಲಿ ಲಾಭವನ್ನು ಸಂಪಾದಿಸುತ್ತೇವೆ ಅನ್ನುವವರೇ, ಕೇಳಿರಿ, ನಾಳೆ ಏನಾಗುವುದು ನಿಮಗೆ ತಿಳಿಯದು. ಹೇಗೆ ನಾವು ನಮ್ಮ ಜೀವನಕ್ಕೋಸ್ಕರ, ನಮ್ಮ ಪ್ರೀತಿ ಪಾತ್ರರಿಗೋಸ್ಕರ, ಎಲ್ಲರಿಗೋಸ್ಕರ ನಾನು ಹೋಗಿ ವ್ಯಾಪಾರ ಮಾಡಿಕೊಂಡು ಅಲ್ಲಿ ಒಳ್ಳೆ ಲಾಭವನ್ನು ಪಡೆದುಕೊಂಡು ನಾನು ಬರ್ತೀನಿ ಅಂತ ಹೋಗಿ ಅಂತ ತೀರ್ಮಾನ ಮಾಡ್ಕೊಳ್ತಾರೆ. ಎಲ್ಲರನ್ನು ಬಿಟ್ಟು ಹೋಗ್ತಾರೆ. ಹೆಂಡತಿ, ಮಕ್ಕಳು ಎಲ್ಲರನ್ನು ಬಿಟ್ಟು ದೇಶಾಂತರ ಹೋಗಿ ಸಂಪಾದನೆ ಮಾಡ್ಕೊಂಡು ಬರ್ತೀನಿ ಅಂತ ಅವನು ತೀರ್ಮಾನ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಅಂತ ಮನಸ್ಸುಳ್ಳವರಾಗಿದ್ರೆ ನೀವು ಅದಕ್ಕೋಸ್ಕರ ಇರಬಾರ್ದು. ಲಾಭ ಪಡೆಯೋದಕ್ಕೋಸ್ಕರ ಮುಂದಿನ ಜೀವನ ಏನಾಗ್ತದೋ, ಮುಂದಿನ ಜೀವನ ನಮ್ಮ ಪರಿಸ್ಥಿತಿ ಏನೋ, ನಾವೇನ್ ಮಾಡೋದು ಹೇಗೋ, ಅವು ಯಾವುದರ ವಿಷಯವಾಗಿ ನಾವೇನ್ ಪಡ್ಬೇಕಾಗಿಲ್ಲ, ಭಯ ಪಡಬೇಕಾಗಿಲ್ಲ. ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಯೋಚನೆ ಮಾಡಬಾರ್ದು. ದೇವರ ವಾಕ್ಯ ಹೇಳುವ ಪ್ರಕಾರ ಕೇಳಿರಿ, ನಾಳೆ ಏನಾಗುವುದೋ ನಿಮಗೆ ತಿಳಿಯೋದು. ಇವತ್ತು ನಾವು ಎಲ್ಲರನ್ನು ಒಂದೊಂದು ತೀರ್ಮಾನ ಮಾಡ್ಕೊಳ್ತೀವಿ, ನಾವು ಹೀಗಿರ್ಬೇಕು, ನಾಳೆ ಹೀಗೆ ಜೀವಿಸಬೇಕು, ನಾಳೆ ಹೀಗೆ ಬದುಕಬೇಕು ಅಂತ. ಆದರೆ ನಾಳೆ ಬದುಕಿಗೋಸ್ಕರ ಇವತ್ತಿನ ಜೀವನವನ್ನು ನಾವು ಮರೆತು ಹೋಗ್ಬಿಡ್ತೀವಿ. ನಾಳೆ ಜೀವನಕ್ಕೋಸ್ಕರ ಇವತ್ತಿನ ಬದುಕು, ಇವತ್ತಿನ ಜೀವನ ನಾವೆಲ್ಲರೂ ಜೀವಿಸುವುದಿಲ್ಲ. ನೀವು ನಮ್ಮ ಮನುಷ್ಯರೆಲ್ಲರೂ ಮಾಡೋ ತಪ್ಪು ಇದೆ. ಏನೇನ್ರಿ? ಇವತ್ತಿಗೋಸ್ಕರ, ಈ ಸಮಯಕ್ಕೋಸ್ಕರ ಜೀವಿಸ್ರಿ ಅಂತಂದ್ರೆ ಯಾರು ಜೀವಿಸೋದಿಲ್ಲ. ಎಷ್ಟೊಂದು ಜನ ದೇವರಿಗೆ ದೂರ ಆಗಿ ಹೋಗೋದಕ್ಕೆ ಕಾರಣ ಇದು ಒಂದು. ಯಾವುದು ಏನ್ರಿ? ಎಷ್ಟೊಂದು ಜನ ದೇವರಿಗೆ ದೂರ ಆಗೋದಕ್ಕೆ ಕಾರಣ, ದೇವರ ಸಮ್ಮುಖವನ್ನು ಬಯಸದೇ ಇರುವುದಕ್ಕೆ ಕಾರಣ, ದೇವರ ಹತ್ತಿರ ಬರದೇ ಇರುವುದಕ್ಕೆ ಕಾರಣ ಮುಖ್ಯವಾಗಿ ಇದನ್ನು ಸಹ ಒಂದು ವಿಷಯ. ಅದೇ ಯಾವುದಂದರೆ, ನಾಳಿನ ಚಿಂತೆಗಳಿಗೋಸ್ಕರ, ನಾಳೆ ಜೀವನಕ್ಕೋಸ್ಕರ, ನಾಳೆ ಬದುಕಿಗೋಸ್ಕರ. ಈ ವ್ಯಾಪಾರಸ್ಥನ ಹಾಗೆ ನಾನು ಹೋಗಿ ವ್ಯಾಪಾರ ಮಾಡಿಕೊಂಡು ಒಳ್ಳೆ ಲಾಭವನ್ನು ಪಡ್ಕೊಂಡು ನಾನು ಬರ್ತೀನಿ ಅಂತ ಅವನು ದೇಶಾಂತರ ಹೊರಟು ಹೋಗ್ತಾನೆ. ಇವತ್ತಿನ ಬಗ್ಗೆ, ಇವತ್ತಿನ ಸಂತೋಷದ ಬಗ್ಗೆ, ಇವತ್ತಿನ ಸಂಭ್ರಮದ ಬಗ್ಗೆ, ಇವತ್ತಿನ ಜೀವನದ ಬಗ್ಗೆ ಅವನು ಏನ್ ಮಾಡೋದಿಲ್ಲ, ಯೋಚನೆ ಮಾಡೋದಿಲ್ಲ. ತುಂಬಾ ಬುದ್ಧಿಯುಳ್ಳವನು, ತುಂಬಾ ಜ್ಞಾನವುಳ್ಳವನು ಏನ್ ಮಾಡ್ತಾನೆ ಅಂತಂದ್ರೆ, ಇವತ್ತಿನ ದಿನಕ್ಕೋಸ್ಕರ ಪ್ರಯಾಸ ಪಡ್ತಾನೆ. ಆದರೆ ಇವನ ಜ್ಞಾನ ಎಂತದ್ದು ಅಂದ್ರೆ, ನಾವು ಮನುಷ್ಯರು, ನಾವು ನಮ್ಮಿಷ್ಟಾನುಸಾರವಾಗಿ ನಡೆಯೋರು,
ನಾವು ದೇವರ ಚಿತ್ತವನ್ನು ಅನುಸರಿಸದೇ ಇರುವವರು, ನಾವು ದೇವರ ವಾಕ್ಯಾನುಸಾರವಾಗಿ ನಡೆಯದೇ ಇರುವವರು, ನಾವೆಲ್ಲ ಬಹಳ ಜ್ಞಾನವಂತರಲ್ವಾ? ನಮಗೆ ನಾವೇ ಜ್ಞಾನವಂತರು, ನಮಗೆ ನಾವೇ ಬುದ್ಧಿ ಇರುವವರು. ನೋಡ್ರಿ, ನಮಗ್ ನಾವೇ ಜ್ಞಾನವಂತರಾದ್ರೆ, ನಮಗ್ ನಾವೇ ಬುದ್ಧಿವಂತರ ಅನ್ಕೊಂಡ್ರೆ ನಮ್ಗೆ ನಿಮಗೇನೆ ನಷ್ಟ ಬರತ್ತು, ದೇವರಿಗೆ ಯಾವ ನಷ್ಟನೂ ಇಲ್ಲ. ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಈ ವಾಕ್ಯ ಅದೇ ಹೇಳ್ತಾ ಇರೋದು. ಏನು ಅಂತಂದ್ರೆ, ಇವತ್ತಿನ ದಿನದ ಬಗ್ಗೆ ನೀನು ಯೋಚನೆ ಮಾಡು, ನಾಳಿನ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ಯಾಕೆ ಅಂತಂದ್ರೆ, ಇವತ್ತಿನ ದಿನದ ಬಗ್ಗೆ ನಾವು ಯೋಚನೆ ಮಾಡಿದಿರಾ, ನಾಳಿನ ದಿನದ ಬಗ್ಗೆ ನಾವು ಯೋಚನೆ ಮಾಡಿದ್ರೆ, ಇವತ್ತಿನ ದಿನ ಏನಕ್ಕೆ ನಮ್ಗೆ? ಇವತ್ತಿನ ದಿನ ದೇವರು ನಮ್ಗೆ ಏನು ಕೊಟ್ಟಿದ್ದು? ಇವತ್ತೇ ನಮ್ಗೆ ಸಮಯ. ಈ ಸಮಯ ನಮ್ಗೆ ಎಂದು ಬರೋದಿಲ್ಲ. ನಾಳೆ ದಿನ ಬಂದೇ ಬರುತ್ತೆ ಅಂತ ನಮಗೆ ಗೊತ್ತು. ನೋಡ್ರಿ, ಇವತ್ತು ಭಾನುವಾರ, ನಾಳೆ ಸೋಮವಾರ, ಮಂಗಳವಾರ ಬರುತ್ತೆ, ಬರದೇ ಇರೋದೇ ಇಲ್ಲ. ಅದೇ ರೀತಿ ಇವತ್ತಿನ ದಿನವನ್ನು ನಾವು ಅನುಭವಿಸಬೇಕು. ನಾವು ನಾಳೆ ಸೋಮವಾರ, ಮಂಗಳವಾರ ದಿನವನ್ನು ಇವತ್ತೇ ನಾವೇನ್ ಮಾಡಬಾರ್ದು? ಅನುಭವಿಸಬಾರ್ದು. ಭಾನುವಾರ ದಿನ ಏನ್ ಮಾಡಬೇಕು ಅದೇ ನಾವು ಮಾಡಬೇಕು. ನೋಡ್ರಿ, ನಾಳೆ ಸೋಮವಾರ ದಿನ ನಾನು ಆರಾಧನೆಗೆ ಹೋಗ್ತೀನಿ ಅಂತಂದ್ರೆ ಅದಾಗೋದಿಲ್ಲ. ಇವತ್ತಿನ ದಿನ ಆರಾಧನೆಗೆ ನಾವು ಬಂದಿದ್ದೀವಿ ಅಂತಂದ್ರೆ ಇವತ್ತು ನಾವು ದೇವರನ್ನು ಸ್ತುತಿಸಿ ಆರಾಧಿಸಬೇಕು. ನಾಳೆನೂ ಬೇಕಾದ್ರೆ ದೇವರನ್ನು ಸ್ತುತಿಸಿ ಆರಾಧಿಸಬೇಕು, ಆರಾಧಿಸಿ, ಬೇಡ ಅಂತ ಹೇಳೋದಿಲ್ಲ. ಆದ್ರೆ ಇವತ್ತಿನ ದಿನವನ್ನು ನಾವು ಏನ್ ಮಾಡ್ಕೊಳ್ಬಾರ್ದು? ಉಪಯೋಗ ಮಾಡಿಕೊಳ್ಳದೆ ಇರಬಾರ್ದು. ನಾವು ಇವತ್ತಿನ ದಿನವನ್ನು ಉಪಯೋಗ ಮಾಡಿಕೊಳ್ಬೇಕು. ನಾಳಿನ ದಿನವನ್ನು ಇವತ್ತೇ ನಾವು ಉಪಯೋಗ ಮಾಡಿಕೊಳ್ಬಾರ್ದು. ಯಾಕೆ ಅಂತಂದ್ರೆ, ಇವತ್ತಿನ ದಿನ ನಾಳಿನ ದಿನವನ್ನು ಇವತ್ತೇ ನಾವು ಅನುಭವಿಸಿದ್ರೆ ಇವತ್ತಿನ ದಿನ ಯಾವಾಗ ಅನುಭವಿಸ್ತೀವಿ ಹೇಳ್ರಿ? ಅರ್ಥ ಆಗ್ತಾ ಇದೆಯಾ? ನಾಳೆ ದಿನವು ನಾವು ಅನುಭವಿಸಬೇಕಂತ ಎಷ್ಟು ಇಷ್ಟಪಡ್ತೀವೋ ಇವತ್ತಿನ ದಿನವನ್ನು ಅನುಭವಿಸೋದಕ್ಕೆ ಅಷ್ಟು ಇಷ್ಟಪಡಬೇಕು. ನಾಳಿನ ದಿನ ಏನಾಗ್ತದೋ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ರಾತ್ರಿಗೆ ಏನು ಸಂಭವಿಸ್ತದೋ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇವಾಗ ಏನ್ ಮಾಡ್ತಾ ಇದ್ದೀವೋ ಅದನ್ನೇ ನಾವು ಮಾಡಬೇಕು. ಇವಾಗ ಕೆಟ್ಟದ್ದನ್ನು ಮಾಡದೆ ಒಳ್ಳೆಯದನ್ನೇ ಮಾಡಬೇಕು. ಇವಾಗ ನಾವ್ ಏನ್ ಮಾಡ್ತೀವೋ ಅದೆಲ್ಲ ಮಾಡಬೇಕು ಅಂತ ಏನಿಲ್ಲ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಅಂತ ನಮ್ಗೆಲ್ಲವೂ ಗೊತ್ತು. ಅರ್ಥ ಆಗ್ತಾ ಇದೆಯಾ? ದೇವರ ವಾಕ್ಯ ಹೇಳೋ ಪ್ರಕಾರ 1 ವರ್ಷ ಆದ್ಮೇಲೆ ನಾನು ಬರ್ತೀನಿ ಅಂತೇಳಿ ಇರೋ ಜೀವನ, ಹೆಂಡತಿ, ಮಕ್ಕಳು ಎಲ್ಲರನ್ನು ಬಿಟ್ಟು ಹೋದ್ರೆ ಅದರಿಂದ ಅವ್ನಿಗೆ ಏನು ಬರೋದಿಲ್ಲ. ಅದ್ರ ಜೊತೆ ದೇವರ ಸಮ್ಮುಖವನ್ನು ಕಳ್ಕೊಳ್ತಾನೆ. ಅದ್ರ ಜೊತೆ ದೇವರನ್ನು ಸಹ ಬೇಡ ಅಂದ್ಕೊಂಡು ಹೋಗ್ತಾನೆ. ಯಾರು ದೇವರು ಬೇಕು ಅಂತ ದೇವರ ವಾಕ್ಯಾನುಸಾರವಾಗಿ ನಡೀತಾನೋ, ಹೆಂಡತಿ, ಮಕ್ಕಳು, ಅವನ ಜೀವನ ಎಲ್ಲವುಗಳನ್ನು ಚೆನ್ನಾಗೇ ಇರ್ತದೆ. ಯಾರು ದೇವರನ್ನು ಆಯ್ಕೆ ಮಾಡಿಕೊಳ್ಳೋದಿಲ್ವೋ, ಯಾರು ದೇವರ ಚಿತ್ತಾನುಸಾರವಾಗಿ ನಡೆಯೋದಿಲ್ವೋ, ಅವರು ಎಲ್ಲರೂ ಹೇಗಿರ್ತದೆ ಅಂತಂದ್ರೆ, ಒಬ್ಬನೇ ಹೋಗಿ ಒಂಟಿಯಾಗಿ ಎಷ್ಟು ಸಂಪಾದನೆ ಮಾಡಿದ್ರೂ ಅವನ ಸುಖ ಸಂತೋಷಗಳನ್ನು ಎಲ್ಲವನ್ನು ಬಿಟ್ಟರು ಅದರಿಂದ ಯಾವ ಲಾಭನೂ ಇಲ್ಲ. ಕಾರಣ ದೇವರು ಇಲ್ಲ, ಅವನ ಕುಟುಂಬ ಇಲ್ಲ. ಒಬ್ಬನೇ ಹೋಗಿ ಎಷ್ಟು ಪ್ರಯಾಸ ಪಟ್ಟರು ವ್ಯರ್ಥ. ದೇವರ ವಾಕ್ಯ ಹೇಳುವ ಪ್ರಕಾರ ಒಬ್ಬಂಟಿಗನಾಗಿ ಏನು ಮಾಡೋದಕ್ಕೆ ಆಗೋದಿಲ್ಲ. ದೇವರ ವಾಕ್ಯ ನಾವು ನೋಡೋದಾದ್ರೆ, ಯೇಸು ಸ್ವಾಮಿ ಹೇಳಿದ ಮಾತು, ದೇವರು ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 18ನೇ ವಾಕ್ಯ ನೋಡೋಣ, ಅಲ್ಲಿ ಏನಿದೆ ಅಂತ. ಎಲ್ಲರೂ ದೇವ್ರ ವಾಕ್ಯ ನೋಡ್ರಿ, ಓದ್ರಿ. ಒಂದು ಕೆಲಸ ಮಾಡುತ್ತೇನೆ, ನನ್ನ ಕಣಜಗಳನ್ನು ಕೀಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು, ಸರಕುಗಳನ್ನು ತುಂಬಿಟ್ಟು. ನೋಡ್ರಿ, ಆಮೇಲೆ ಬಂದ್ಬಿಡೋಣ ಆ ವಾಕ್ಯಕ್ಕೆ. ಒಬ್ಬ ಐಶ್ವರ್ಯವಂತನೇ ಇರ್ತಾನೆ. ಎಲ್ಲರೂ ಗಮನ ಇಟ್ಟು ಇಲ್ಲಿ ನೋಡ್ರಿ, ದೇವ್ರ ವಾಕ್ಯ
ಕೇಳ್ರಿ, ಮನೆಗೆ ಹೋಗಿ ಅದೆಲ್ಲ ನೀವು ಓದ್ಕೊಳ್ಬೇಕು. ಮನೆಗೆ ಹೋಗಿ ಇವತ್ತೇನಿದೆ ವಾಕ್ಯ ಎಲ್ಲ ವಾರ ಎಲ್ಲ ನೀವೇನ್ ಮಾಡ್ಬೇಕು, ಮೆಲುಕು ಆಗ್ಬೇಕು. ಆವಾಗ ನಿಮಗೆ ದೇವರಿಂದ ದೊರಕುವ ಆಶೀರ್ವಾದ, ಒಳ್ಳೆ ಆರೋಗ್ಯ ಇರ್ತದೆ. ಹಲ್ಲೆಲೂಯ. ನೋಡಿ, ಒಬ್ಬ ಐಶ್ವರ್ಯವಂತನಿರ್ತಾನೆ, ಅವನಿಗೆ ಚೆನ್ನಾಗಿ ಬೆಳೆ ಆಗುತ್ತೆ. ಏನು? ಅವನ ಬೆಳೆ ಚೆನ್ನಾಗಿ ಆಗುತ್ತೆ. ಅವನ ತೋಟದಲ್ಲಿ ಹೆಚ್ಚಾದ ಫಲಗಳನ್ನು ಅವನು ಅನುಭವಿಸ್ತಾನೆ. ಹೆಚ್ಚಾದ ಕನಸುಗಳು ಅವನಿಗೆ ಕಾಣಿಸ್ತವೆ. ದೇವರ ವಾಕ್ಯ ನಾವಿಲ್ಲಿ ನೋಡೋದಾದ್ರೆ ಅಲ್ಲಿ ಏನಿದೆ, ಅಲ್ಲಿ ನನ್ನ ಎಲ್ಲಾ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು, ಅಲ್ಲಿ ಎಲ್ಲಾ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು ಏನ್ ಅನ್ಕೊಳ್ತಾನೆ ಗೊತ್ತಾ, ಅವನು ತುಂಬಾ ಬೆಲೆ ಹೊಂದಿರೋವನು, ತುಂಬಾ ಬೆಲೆ ಅವನಿಗಿದೆ, ಕನಸುಗಳು ಅವನಿಗೆ ಹೆಚ್ಚಾಗಿದೆ. ಅವನು ಏನ್ ಅನ್ಕೊಳ್ತಾನೆ ಅಂತಂದ್ರೆ, ದೇವರ ವಾಕ್ಯ ನಾವು ನೋಡ್ಕೊಳ್ಳೋಣ. ನನ್ನ ಜೀವಾತ್ಮಕ್ಕೆ ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕುಗಳು ನಿನಗೆ ಬಿದ್ದದೆ, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು. ಹೇಗೆ? ಹೆಚ್ಚಾಗಿ ಇರೋವನಿಗೆ, ಎಲ್ಲರೂ ಗಮನ ಇಟ್ಟು ದೇವರ ವಾಕ್ಯ ಕೇಳ್ರಿ, ಹೆಚ್ಚಾಗಿ ಏನಿರುತ್ತೆ, ಐಶ್ವರ್ಯವುಳ್ಳವನು ಹೆಚ್ಚಾಗಿ ಅವನಿಗೆ ಎಲ್ಲವೂ ಇರೋದ್ರಿಂದ ಅವನೇ ಏನ್ ಅನ್ಕೊಳ್ತಾನೆ ಅಂತಂದ್ರೆ, ಜೀವಾತ್ಮಕ್ಕೆ ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕುಗಳು ನಿನಗೆ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕುಗಳು ನಿನಗೆ ಬಿದ್ದದೆ. ಅವನೇ ಹೇಳ್ಕೊಳ್ಳೋದು, ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಹೇಗೆ? ಚೆನ್ನಾಗಿ ಕುಡಿ, ತಿಂದು, ಸುಖಪಡು, ವಿಶ್ರಮಿಸಿಕೋ ಅಂತ ಅಂದುಕೊಳ್ತಾರೆ. ದೇವರು ಸಹ ಅದೇ ರೀತಿ ಇರೋದಕ್ಕೆ ಬಯಸ್ತಾರೆ. ಮನುಷ್ಯರೆಲ್ಲರೂ ಹೀಗೆ ವಿಶ್ರಮಿಸಿಕೊಳ್ಬೇಕು, ಹೀಗೆ ಇರಬೇಕು ಅಂತ ನಾವು ಮನುಷ್ಯರು ಅನ್ಕೊಳ್ತೀವಿ. ಆದ್ರೆ ನಾವಾಗ ಅನ್ಕೊಳ್ಬಾರ್ದು. ದೇವ್ರ ವಾಕ್ಯ ಹೇಳೋ ಪ್ರಕಾರ ನಾವು ವಿಶ್ರಾಂತಿ ನಮಗೆ ಇಲ್ಲಿ ಅಲ್ಲ. ಇವತ್ತು ನಮಗೆ ಶರೀರ ಇದೆ, ಒಂದಾನೊಂದು ದಿನ ನಮ್ಮ ಶರೀರ ವಿಶ್ರಮಿಸಿಕೊಳ್ಳುತ್ತೆ, ಮಣ್ಣಾಗಿ ಹೋಗ್ಬಿಡುತ್ತೆ. ನಮ್ಮ ಆತ್ಮಕ್ಕೆ ವಿಶ್ರಾಂತಿ ನಮಗೆ ಬೇಕಾಗಿರೋದು ಯಾವುದಕ್ಕೆ? ನಮ್ಮ ಶರೀರಕ್ಕೆ ಅಲ್ಲ, ನಮ್ಮ ಆತ್ಮಕ್ಕೆ. ನಮ್ಮ ಆತ್ಮಕ್ಕೆ ವಿಶ್ರಾಂತಿ ಎಲ್ಲಿದೆ? ಇಲ್ಲಿಲ್ಲ, ಪರಲೋಕ ರಾಜ್ಯದಲ್ಲಿ ಇದೆ. ನಮಗೆ ಬೇಕಾದ ಹೆಚ್ಚಾದ ಕನಸುಗಳು ಕೂಡಿಟ್ಟುಕೊಳ್ಳುವುದು ಎಲ್ಲಿ? ಇಲ್ಲಿ ಅಲ್ಲ. ಹೆಚ್ಚಾಗಿ ಐಶ್ವರ್ಯವನ್ನು ಕೂಡಿಟ್ಟುಕೊಳ್ಳುವುದು ಪರಲೋಕ ರಾಜ್ಯದಲ್ಲಿ. ದೇವರ ವಾಕ್ಯ ಏನಂತಂದ್ರೆ, ಆ ಮನುಷ್ಯನಿಗೆ ಬುದ್ಧಿಹೀನನು ನೀನು, ಇವತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು. ಹಲ್ಲೆಲೂಯಾ. ಅವನು ಅಷ್ಟು ಕನಸುಗಳನ್ನು ತುಂಬಿಸಿಟ್ಟು, ನನ್ನ ಜೀವಾತ್ಮಕ್ಕೆ ಜೀವವೇ, ವಿಶ್ರಮಿಸಿಕೋ, ತಿನ್ನು, ಕುಡಿ, ಸುಖಪಡು ಅಂದುಕೊಂಡ್ರೆ ಇವತ್ತು ರಾತ್ರಿ ಅವನ ಜೀವ ಇಲ್ಲ ಅಂತಂದ್ರೆ ಅದು ಯಾರು ಅನುಭವಿಸ್ತಾರೆ ತಿಳ್ಕೊಳ್ರಿ, ಅದು ಯಾರು ಪಾಡಾಗುತ್ತೆ ತಿಳ್ಕೊಳ್ರಿ. ನೋಡ್ರಿ, ಇವತ್ತು ನಮ್ಗೆಲ್ಲ ಇದೆ ಅಂತ ನಾವು ಗರ್ವ ಪಡೋದಲ್ಲ, ನಮ್ಗೆಲ್ಲ ಇದೆ ಅಂತ ನಾವು ವಿಶ್ರಮಿಸಿಕೊಳ್ಳೋದಲ್ಲ, ಚೆನ್ನಾಗಿ ತಿಂದು ಸುಖ ಪಡೋದು ಅಲ್ಲ. ಈ ದಿನಗಳಲ್ಲಿ ನಾವು ಮಾಡಬೇಕಾಗಿರೋದು ದೇವರ ಚಿತ್ತವೇನೆಂಬುದು ತಿಳ್ಕೊಳ್ಬೇಕು. ಏನು? ದೇವರ ಚಿತ್ತವೇನೆಂಬುದು ತಿಳಿದುಕೊಳ್ಳಬೇಕು, ದೇವರ ಚಿತ್ತಾನುಸಾರವಾಗಿ ನಡೀಬೇಕು. ನಮಗೆ ಎಲ್ಲವೂ ಇದೆಯಾ? ಇಲ್ಲದವರಿಗೋಸ್ಕರ ಏನ್ ಮಾಡಬೇಕು? ಬಾಧೆ ಪಡಬೇಕು. ಇಲ್ಲದವರಿಗೋಸ್ಕರ ಬಾಧೆ ಪಟ್ಟು ಅವನ ಕಷ್ಟಗಳಲ್ಲಿ ನಾವು ಭಾಗಿಯಾಗಿ, ಅವನ ಕಷ್ಟಗಳಲ್ಲಿ ನಾವು ಒಂದಾಗಿ
ಅವನ ಸುಖದಲ್ಲಿ ನಾವು ಒಂದಾಗಿ ನಮ್ಮನ್ನು ನಾವು ನೋಡಿಕೊಳ್ಳದೆ, ದೇವರ ವಾಕ್ಯ ಹೇಳುವ ಪ್ರಕಾರ ಬೇರೆಯವ್ರನ್ನು ನಮ್ಮ ಹಾಗೆ ನೋಡ್ಬೇಕು. ನೋಡ್ರಿ, ಇಷ್ಟೊಂದು ಜನ ಎಲ್ಲಾರು ಐಶ್ವರ್ಯವಂತರೇ ಇಲ್ಲ, ಎಲ್ಲಾರು ದೇವರ ಮಾರ್ಗದಲ್ಲಿ ನಡೆಯುವವರೇ ಇಲ್ಲ. ನಾವು ದೇವರ ಮಾರ್ಗದಲ್ಲಿ ನಡೀತಾ ಇದ್ದೀವಾ? ಇಲ್ಲಾಂದ್ರೆ ನಮಗೆ ಎಲ್ಲವುಗಳನ್ನು ಐಶ್ವರ್ಯ ಹೆಚ್ಚಾಗಿ ಇದೆಯಾ? ಅವೆಲ್ಲವನ್ನು ಹೊಂದಿಕೊಂಡು ನಾವು ವಿಶ್ರಮಿಸಿಕೊಂಡು ಸುಖ ಪಟ್ಟುಕೊಂಡು ತಿಂದುಕೊಂಡು ನಾವು ಇರಬಾರ್ದು. ಆ ತರ ಇರೋರು ಯಾರು ಗೊತ್ತಾ? ದೇವರನ್ನು ತಿಳಿಯದೇ ಇರೋರು. ದೇವರನ್ನು ತಿಳಿದಿರೋ ನಾವು ಏನ್ ಮಾಡ್ಬೇಕಾಗಿರೋದು ಅಂತಂದ್ರೆ, ಇವತ್ತು ನನಗಿರುವುದನ್ನು ಎಷ್ಟೊಂದು ಜನಕ್ಕೆ ಇಲ್ಲ, ಎಷ್ಟೋ ಜನಕ್ಕೆ ಊಟ ಇಲ್ಲ, ಎಷ್ಟೊಂದು ಜನಕ್ಕೆ ಕಷ್ಟ, ಎಷ್ಟೊಂದು ಜನ ದೇವರನ್ನು ತಿಳಿದುಕೊಂಡಿಲ್ಲ. ನಮ್ಗೆ ಹೆಚ್ಚಾಗಿ ಐಶ್ವರ್ಯ ಇದ್ರೆ ಬಡವರಿಗೆ ಕೊಡಬೇಕು. ದೇವರು ತಿಳಿಯದೇ ಇರೋರಿಗೆ ದೇವರನ್ನು ತಿಳಿಯಪಡಿಸಬೇಕು. ಅವರಿಗೋಸ್ಕರ ಅಳಬೇಕು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಅವ್ರಿಗೋಸ್ಕರ ನಾವು ಜೀವಿಸಬೇಕು. ನಮಗೆ ಇದೆ ಅಂತೇಳಿ ನಾನು ಗರ್ವಪಟ್ಟು ನಮ್ಮದು ನಾವು ನೋಡಿಕೊಂಡ್ರೆ, ಯೇಸು ಸ್ವಾಮಿ ಭೂಮಿ ಆಕಾಶವನ್ನು ಉಂಟು ಮಾಡಿರುವ ದೇವರು, ಇವತ್ತು ದೇವರ ಪ್ರೀತಿಯ ಅನ್ಯೋನ್ಯತೆ ಪರಲೋಕ ರಾಜ್ಯ ನಮಗೆ ಸಿಗ್ತಾ ಇರಲಿಲ್ಲ. ನಾವು ಪಡ್ಕೊಂಡಿದ್ದೀವಿ ದೇವರಿಂದ. ಬೇರೆಯವ್ರಿಗೂ ಆ ಪ್ರೀತಿ ತೋರಿಸಿಕೊಡೋಣ. ಅರ್ಥ ಆಗ್ತಾ ಇದೆಯಾ? ಈ ಲೋಕದಲ್ಲಿರೋ ಐಶ್ವರ್ಯ ಎಲ್ಲವುಗಳನ್ನು ಏನಾಗೋದಿಲ್ಲ, ನಾವು ಅನುಭವಿಸೋದಕ್ಕೆ ಆಗೋದಿಲ್ಲ. ಇವತ್ತು ನಾವು ಬದುಕಿದ್ದೀವಿ, ಇವತ್ತೇ ಅಷ್ಟೇ ನಾವು ಅನುಭವಿಸೋದಕ್ಕೆ ಆಗೋದು. ಮನೆಯನ್ನು ಬಿಟ್ಟು ನಾವು ಹೋಗಿ 1 ವರ್ಷ ಆದ್ಮೇಲೆ ಲಾಭ ತಗೊಂಡು ಬರ್ತೀನಿ ಅಂತಂದ್ರೆ ಇವತ್ತಿನ ದಿನವನ್ನು ಅನುಭವಿಸೋದಕ್ಕೆ ಆಗೋದಿಲ್ಲ. ಎಷ್ಟು ಸಂಪಾದನೆ ಮಾಡಿದ್ರು ನಮ್ಮ ಪ್ರಾಣ ಹೋದ್ರೆ ಆ ಸಂಪಾದನೆ ವ್ಯರ್ಥ ಆಗ್ಬಿಡುತ್ತೆ, ಆ ಸಂಪಾದನೆ ಬೇರೆಯವ್ರದ್ದು ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಮಗೆ ಇರಲಿ ಇಲ್ಲದೆ ಹೋಗಲಿ, ಏನೇ ಆಗಲಿ, ನಾವು ಹೇಗೆ ಇರಲಿ, ಇರೋದ್ರಲ್ಲಿ ಸಂತೋಷ ಪಟ್ಟು ದೇವರ ಮಾರ್ಗದಲ್ಲಿ ನಡೆಯುತ್ತಾ, ನಮಗೆ ಭೂಮಿ ಮೇಲೆ ಇರುವುದನ್ನು ಕಳ್ಕೊಂಡು, ನಾವು ಭೂಮಿ ಮೇಲೆ ಇರುವುದನ್ನು ಕಳ್ಕೊಂಡು ಪರಲೋಕದಲ್ಲಿ ಕೂಡಿಡಬೇಕು. ಏನ್ ಮಾಡಬೇಕು? ಪರಲೋಕದಲ್ಲಿ ಕೂಡಿಡಬೇಕು. ಅರ್ಥ ಆಗ್ತಾ ಇದೆಯಾ? ನಾವು ದೇವರ ವಾಕ್ಯಕ್ಕೆ ಬಂದ್ಬಿಡೋಣ. ಯಾಕೆ ಹೋಗೋಣ? 4, 12 ಓದಿದ್ವಲ್ಲ, 14 ನಾವು ಓದೋಣ. ಕೇಳಿರಿ, ನಾಳೆ ಏನಾಗುವುದು ನಿಮಗೆ ತಿಳಿಯದು. ನಿಮ್ಮ ಜೀವಮಾನವು ಎಂಥದ್ದು? ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಅಭಯಂತಿರುತ್ತೀರಿ. ಹಲ್ಲೆಲೂಯಾ. ನಾವು ಮಾಡುವ ತೀರ್ಮಾನ ಹೇಗಿರಬೇಕು ಅಂತಂದ್ರೆ, ದೇವರಿಗೆ ಭಯಪಟ್ಟು ದೇವರ ವಾಕ್ಯಾನುಸಾರವಾಗಿ ದೇವರ ಚಿತ್ತಾನುಸಾರವಾಗಿ ನಡೆಯುವವರು ಆಗಿರಬೇಕು. ದೇವರ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ, ನಿಮ್ಮ ಜೀವಮಾನವು ಎಂಥದ್ದು ನಿಮಗೆ ಗೊತ್ತಾ? ನನ್ನ ಜೀವಮಾನವು ಎಂಥದ್ದು ಅಂತ ನಾವು ತಿಳ್ಕೊಳ್ಳೋದಕ್ಕೆ ಆಗುತ್ತಾ? ದೇವರಿಗೆ ಒಬ್ಬನಿಗೆ ಗೊತ್ತು. ಇವತ್ತು ನಾವು ಬದುಕೋದು, ಸತ್ತು ಹೋಗೋದು, ಜೀವಿಸುವುದು, ನಾಳೆ ಹೇಗಿರ್ತೀವಿ, ನಾಳಿದ್ದು ಏನ್ ಮಾಡ್ತೀವಿ, ಪ್ರತಿಯೊಂದು ಯಾರಿಗೆ ಗೊತ್ತು? ದೇವರಿಗೆ ಗೊತ್ತು. ಆ ಸಮಯದಲ್ಲಿ ಏನೇನು ನಡೀತದೋ ಅದೇ ನಡೆಯುತ್ತೆ. ನಮ್ಮ ಇಷ್ಟಾನುಸಾರವಾಗಿ ಯಾವುದು ನಡೆಯೋದಿಲ್ಲ. ದೇವರ ಇಷ್ಟಾನುಸಾರವಾಗಿ, ದೇವರ ಚಿತ್ತಾನುಸಾರವಾಗಿ ನಡೆಯೋದು. ನಮ್ಗೆ ಎಷ್ಟೇ ಜ್ಞಾನ ಇರಲಿ, ನಮ್ಗೆ ಎಷ್ಟೇ ಸಂಪತ್ತಿರಲಿ, ನಮ್ಗೆ ಎಷ್ಟೇ ಐಶ್ವರ್ಯ ಇರಲಿ, ನಮ್ಗೆ ಏನೇ ಇರಲಿ, ದೇವರ ಇಲ್ಲದಿರ, ದೇವರ ಚಿತ್ತ ಇಲ್ಲದಿರ, ದೇವರಿಗೆ ನಾವು ಸಮಯ ಕೊಡದಿರ, ನಾವು ಎಷ್ಟೇ ಬುದ್ಧಿ ಉಳ್ಳವರಾಗ್ಲಿ, ಎಷ್ಟೇ ಜ್ಞಾನ ಉಳ್ಳವರಾಗ್ಲಿ, ನಮ್ಮ ಜೀವನವನ್ನು, ನಮ್ಮ ದಿನಗಳನ್ನು ನಾವು ಎಷ್ಟೇ ಕಟ್ಟುಕೊಂಡ್ಲಿ, ನಾವು ಏನೇ ಮಾಡಲಿ, ನಮ್ಮ ಜೀವನ ಎಂತಂತ ಯಾರಿಗೂ ಗೊತ್ತಿಲ್ಲ. ಮುಂದೆ ಏನಾಗುತ್ತಂತ ಯಾರಿಗೂ ಗೊತ್ತಿಲ್ಲ. ಗೊತ್ತಿದ್ರೆ ಅವರು ಯಾರು ಅಂತಂದ್ರೆ ಅವರೇ ದೇವರ ಮಕ್ಕಳು. ಹಲ್ಲೆಲೂಯಾ.
ನಮ್ಮ ಜೀವನ ಎಂಥದ್ದು, ನಮ್ಮೆಲ್ಲರ ಜೀವನ ಎಂಥದ್ದು, ನಾಳೆ ಏನಾಗ್ತದೆ, ನಾಳೆ ಹೇಗಿರ್ತೀವಿ, ನಮ್ಮ ಮುಂದಿನ ಪರಿಸ್ಥಿತಿ ಏನು ಅಂತ ಯಾರ್ಯಾರಿಗೆ ತಿಳಿದಿರುತ್ತೆ ಅಂತಂದ್ರೆ ಯೇಸು ಸ್ವಾಮಿಯನ್ನು ನಂಬಿ ದೇವರ ಚಿತ್ತದಂತೆ ನಡೆದು ದೇವರ ವಾಕ್ಯಾನುಸಾರ ನಡೆಯೋರಿಗೆ ಮಾತ್ರನೇ ತಿಳಿದಿರ್ತದೆ ಹೊರತು ದೇವರನ್ನು ನಂಬದೇ ಇರೋರಿಗೆ, ಪ್ರಾರ್ಥನೆ ಮಾಡದೇ ಇರೋರಿಗೆ, ದೇವರ ವಾಕ್ಯಾನುಸಾರವಾಗಿ ನಡೆಯದೇ ಇರೋರಿಗೆ ಮುಂದಿನ ದಿನಗಳಲ್ಲಿ ಹೇಗೆ ಜೀವಿಸಬೇಕು, ಹೇಗೆ ಬದುಕಬೇಕು, ಅವರ ಪರಿಸ್ಥಿತಿ ಏನು, ಅವರು ಯಾವಾಗಲೂ ಯಾರಿಗೆ ಗೊತ್ತಿಲ್ಲ, ಮನುಷ್ಯನಿಗೆ ಗೊತ್ತಿಲ್ಲ. ಅವನು ಮಾಡಿಕೊಳ್ಳುವ ಪ್ಲಾನ್ ಎಲ್ಲ ಏನಾಗ್ಬಿಡುತ್ತೆ, ಅವನು ಮಾಡಿಕೊಳ್ಳುವ ಪ್ಲಾನ್ ಎಲ್ಲ ಸಕ್ಸಸ್ ಆಗೋದೇ ಇಲ್ಲ. ದೇವರು ಮಾಡುವ ಪ್ಲಾನೇ ಸಕ್ಸಸ್ ಆಗೋದು. ಹಲ್ಲೆಲೂಯ. ಇವಾಗ ನಾನು ನೀವುಗಳು ಎಲ್ಲರೂ ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ನಿಮ್ಮ ಪ್ಲಾನು ಏನೇ ಇರಲಿ ಅದೆಲ್ಲ ಸಕ್ಸಸ್ ಆಗೋದಿಲ್ಲ, ವೇಸ್ಟ್. ನೀವು ಮಾಡೋ ಪ್ಲಾನ್ಗಿಂತ ದೇವರು ಮಾಡುವ ಪ್ಲಾನ್ ಅಲ್ಲಿ ಜೀವ ಇರ್ತದೆ. ದೇವರು ಮಾಡುವ ಪ್ಲಾನ್ ಅಲ್ಲಿ ಸಕ್ಸಸ್ ಖಂಡಿತ ಇದ್ದೇ ಇರ್ತದೆ. ಹಲ್ಲೆಲೂಯ. ನೋಡ್ರಿ, ನಾವು ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡುವಾಗಲೆಲ್ಲ, ದೇವರೇ ನಾನು ಹೀಗೆ ಜೀವಿಸಬೇಕು, ನಾನು ಹೀಗೆ ಬದುಕಬೇಕು, ನಾನು ಹೀಗೆ ಇರಬೇಕು ಅಂದುಕೊಂಡು ಆ ರೀತಿ ಪ್ರಾರ್ಥನೆ ಮಾಡೋದಲ್ಲ. ದೇವರೇ ನನ್ನ ಮುಂದಿನ ಪರಿಸ್ಥಿತಿ ಏನು ಅಂತ ನನಗೆ ಗೊತ್ತು. ನಿನ್ನ ವಾಕ್ಯವನ್ನು ನಾನು ಇವತ್ತು ಓದಿದ್ದೇನೆ, ಇವತ್ತು ನಾನು ನಿನ್ನನ್ನು ನಂಬಿದ್ದೇನೆ, ಇವತ್ತು ನಿನ್ನ ಮಾರ್ಗದಲ್ಲಿ ನಾನು ನಡೀತಾ ಇದ್ದೇನೆ. ದೇವರೇ ನೀನು ನನ್ನ ಪಾಪ ಪರಿಹಾರಕನು, ನನಗೆ ನೀವೇ ಎಲ್ಲವೂ. ನಾನು ನಿನ್ನನ್ನು ತಿಳ್ಕೊಂಡ ದಿನವೇ ನಾನು ಸಕ್ಸಸ್ ಅನ್ನು ಹೊಂದಿ, ದೇವರೇ ಮುಂದಿನ ದಿನಗಳಲ್ಲಿ ಹೇಗೆ ಜೀವಿಸಬೇಕು, ಹೇಗೆ ಇರಬೇಕು ಅಂತ ನೀವು ನನಗೆ ಕಲಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಹೇಗೆ ನನ್ನ ಪ್ರಾರ್ಥನೆಯನ್ನು ಕೇಳುತ್ತಿರುವುದಕ್ಕಾಗಿ ಸ್ತೋತ್ರ. ನಾನು ಮಾಡುವ ಪ್ರಾರ್ಥನೆ ನಿನಗೆ ಇಷ್ಟವಾಗಿರುವಂತದ್ದು ದೇವರೇ ಅಂತ ಅನ್ಕೊಂಡ್ರೆ ಅವೆಲ್ಲವುಗಳು ಸಕ್ಸಸ್. ಯಾಕೆ ಹೇಳ್ರಿ, ನಮ್ಮ ಒಂದು ಪ್ಲಾನ್, ನಮ್ಮ ಒಂದು ಯೋಚನೆ ಅವೆಲ್ಲಗಳು ಎಲ್ಲಿ ಇರುವುದು, ಎಲ್ಲಿಂದ ಬಂದದ್ದು ಅಂತಂದ್ರೆ ದೇವರ ವಾಕ್ಯದಲ್ಲಿರುವುದರಿಂದ, ದೇವರಲ್ಲಿ ಇರುವುದರಿಂದ. ಅರ್ಥ ಆಗ್ತಾ ಇದೆಯಾ? ಅವ್ರು ಏನನ್ನು ನೋಡ್ತಾರೆ, ಅವರು ಸಕ್ಸಸ್ ಅನ್ನು ಕಾಣ್ತಾರೆ, ನೋಡ್ತಾರೆ. ಇಲ್ಲ ಅಂತಂದ್ರೆ ದೇವರನ್ನು ಬಿಟ್ಟು, ನೋಡ್ರಿ, ದೇವರನ್ನು ಬಿಟ್ಟು ನನಗೆ ಆಸ್ತಿ ಇದೆ, ಅಂತಸ್ತಿದೆ, ನಾನು ಹೆಚ್ಚಾದ ದಿನಗಳು ನಾನು ಬದುಕಬಲ್ಲನು, ನಾನು ಜೀವಿಸಬಲ್ಲನು, ಇಲ್ಲ ನನಗೆ ಇವಾಗ 20 ವರ್ಷ, ನಾನು 40 ವರ್ಷವರೆಗೂ ನಾನು ಬದುಕ್ತೀನಿ ಅಂತ ನಾನು ಗೊತ್ತು ಅಂತ ನಾವು ಅನ್ಕೊಳ್ತೀವಿ. ಇಲ್ಲ, ಸರಿ, ಎಲ್ಲಾರು 40 ವರ್ಷವರೆಗೂ ಬರ್ತೀವಿ ಅಂತ ಅನ್ಕೊಳ್ತೀವಿ. ಸರಿ, ಇವತ್ತು ಮಧ್ಯಾಹ್ನ, ಇವತ್ತು ರಾತ್ರಿ ಕಾರಲ್ಲಿ, ಗಾಡಿನಲ್ಲಿ ನಾವು ಹೋಗ್ತಾ ಇರ್ತೀವಿ, ಯಾರೋ ಬಂದು ಗುದ್ಬಿಟ್ಟ ನನ್ನ, ಅವಾಗ ನಾನು 40 ವರ್ಷ ಬದುಕಕ್ಕಾಗುತ್ತಾ? ಆಗೋದಿಲ್ಲ. ದೇವವಾಕ್ಯ ಅದೇ ಹೇಳ್ತಾ ಇದೆ, ನಿನ್ನ ಜೀವಮಾನವು ಎಂಥದ್ದು, ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಅಭೆಯಂತಿರುತ್ತೀರಿ. ನಮ್ಮ ಜೀವನ ಎಂಥದ್ದು ಗೊತ್ತಾ? ಸ್ವಲ್ಪ ಹೊತ್ತು ಕಾಣಿಸುತ್ತೆ ಅಬೆ, ಆಮೇಲೆ ಕಾಣಿಸುತ್ತಾ? ನೋಡ್ರಿ, ಪಾತ್ರೆಯಲ್ಲಿ ಬಿಸಿ ಬಿಸಿಯಾಗಿ ಅನ್ನ ಮಾಡಿರ್ತಾರೆ ತಾಯಂದಿರು, ನೀವೆಲ್ಲರೂ ಅಡಿಗೆ ಮಾಡಿದಾಗ ಹಬೆ ಬರ್ತದೆ, ಕುಕ್ಕರ್ ಓಪನ್ ಮಾಡಿದ ತಕ್ಷಣ ಹಬೆ ಗಪ್ಪ ಅಂತ ಹೊಡಿತದೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅದೇನಾಗೋದಿಲ್ಲ, ಕಾಣಿಸೋದಿಲ್ಲ. ನಿಮ್ಮೆಲ್ಲರ ಜೀವನನೂ ಅಷ್ಟೇ. ಕುಕ್ಕರ್ ತೆಗೆದು ಆ ಹಬೆ ಹೇಗೆ ಬರ್ತದೋ ಸ್ವಲ್ಪ ಕಾಣಿಸೋದಿಲ್ವೋ, ಅದೇ ರೀತಿ ನಮ್ಮ ಜೀವನನು ಹಾಗೇ ಇರ್ತದೆ. ಇವಾಗ ಹಬೆ ಕಾಣಿಸ್ತಾ ಇದೆ, ಆಮೇಲೆ ಹಬೆ ಕಾಣಿಸ್ದಿರ ಹಾಗೆ ಹೋಗ್ಬಿಡ್ತದೆ. ಹಬೆಯಂತಿರುವ ನಾವು, ಈ ಮನುಷ್ಯರ ಜೀವನ ಎಂಥದ್ದು ಅಂತಂದ್ರೆ ಹಬೆಯಾಗಿರುವಂಥದ್ದು. ಕುಕ್ಕರ್ ಮುಚ್ಚಲ ಓಪನ್ ಮಾಡುವಾಗ ಇರುವ ಹಬೆ ಅಂತದ್ದು. ಆಮೇಲೆ ಆ ಹಬೆ ಕಾಣಿಸೋದಿಲ್ಲ. ಆಮೇಲೆ ಈ ಮನುಷ್ಯರಾದ ನಾವು ಏನಾಗೋದಿಲ್ಲ, ಕಾಣಿಸೋದು ಇಲ್ಲ. ಆಮೇಲೆ ವಾಕ್ಯ ಮುಂದೆ ನೋಡೋಣ. ಆದ್ದರಿಂದ
ನೀವು ಅಂತ ಮಾತನ್ನು ಬಿಟ್ಟು, ಎಂತ ಮಾತನ್ನು ಬಿಟ್ಟು ನಾನು 1 ವರ್ಷ ಹೋಗಿ ವ್ಯಾಪಾರ ಮಾಡಿಕೊಂಡು ಲಾಭವನ್ನು ಪಡೆದುಕೊಂಡು ಬರ್ತೀನಿ, ನಾನು ನಾಳೆ ಮಾಡ್ತೀನಿ, ನಾನು ನಾಳೆ ಹೀಗಿರ್ತೀನಿ, ಇವತ್ತಿನ ದಿನ ನನಗೆ ಬೇಕಾಗಿಲ್ಲ, ನಾಳಿನ ಪರಿಸ್ಥಿತಿ ನಾನು ಯೋಚನೆ ಮಾಡಬೇಕು, ನನ್ನ ಜೀವನ ಏನಾಗ್ತದೋ, ನನ್ನ ಮಕ್ಕಳ ಭವಿಷ್ಯತ್ತು ಏನಾಗ್ಬಿಡ್ತದೋ ಅಂತ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುವೆವು ಎಂದು ಹೇಳಬೇಕು. ಹೇಗೆ ಹೇಳ್ಬೇಕು? ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳು, ಪ್ರತಿಯೊಂದು ವಿಷಯಗಳಲ್ಲಿ ದೇವರ ಚಿತ್ತ ಇದ್ರೆ ಅದು ನಾನು ಮಾಡ್ತೀನಿ, ದೇವರ ಚಿತ್ತ ಇಲ್ಲಂದ್ರೆ ಅದು ನಾನು ಮಾಡೋದಿಲ್ಲ. ನನ್ನ ಬಯಕೆಗಳೆಲ್ಲ ಈಡೇರೋದು ಇಲ್ಲವೇ ಇಲ್ಲ. ದೇವರ ಬಯಕೆಗಳು, ದೇವರ ವಾಕ್ಯವು, ದೇವರ ಪ್ರಾರ್ಥನೆ, ದೇವರ ವಿಜ್ಞಾಪನೆ ಈಡೇರುತ್ತದೆ. ಹಲ್ಲೆಲೂಯ. ಕಾರಣ ನಾವೆಲ್ಲರೂ ಪಾಪಿಗಳು. ಯಾಕೆ ನಾವು ಅಂದುಕೊಂಡ ಹಾಗೆ ನಡಿಬೇಕು? ಪಾಪಿಗಳಲ್ಲಿ ಪಾಪನೇ ಇರ್ತದೆ, ಪಾಪಿಗಳಲ್ಲಿ ಕೆಟ್ಟದೇ ಇರ್ತದೆ. ಕೆಟ್ಟದರಿಂದ ಕೆಟ್ಟದ್ದೇ ಆಗ್ತದೆ ಹೊರತು ಕೆಟ್ಟದರಿಂದ ಒಳ್ಳೇದಾಗ್ತದ? ಕೆಟ್ಟದರಿಂದ ಒಳ್ಳೇದು ಆಗೋದೇ ಇಲ್ಲ. ಆದ್ದರಿಂದ ನಾವು ಕೆಟ್ಟವರಂತ ಮೊದಲು ತಿಳ್ಕೊಳ್ಬೇಕು. ನಮ್ಮನ್ನು ಒಳ್ಳೆಯವರಾಗಿ ಮಾಡೋದಕ್ಕೆ ದೇವರಿಂದ ಮಾತ್ರ ಸಾಧ್ಯ ಅಂತಾನು ತಿಳ್ಕೊಳ್ಬೇಕು. ಒಳ್ಳೆಯವರಾಗಿ ಮಾಡೋದಕ್ಕೆ ದೇವರಿಂದ ಮಾತ್ರ ಸಾಧ್ಯ. ದೇವರ ಚಿತ್ತದಂತೆ ನಡೆದ್ರೆ ಮಾತ್ರನೇ ಕೆಟ್ಟದ್ದು ಆಗುದಿರ ಒಳ್ಳೆಯದು ಆಗುವುದಕ್ಕೆ ಸಾಧ್ಯ. ದೇವರಿಂದ ಮಾತ್ರನೇ ಸಾಧ್ಯ, ದೇವರ ಪ್ರೀತಿಯಲ್ಲೇ ಸಾಧ್ಯ ಅಂತ ನಾವು ಯಾವಾಗ ತಿಳ್ಕೊಬಿಡ್ತೀವೋ ನಮ್ಮ ಜೀವನವನ್ನು ನಾವು ತಿಳ್ಕೊಂಡ ಹಾಗೆ. ಅರ್ಥ ಆಗ್ತಾ ಇದೆಯಾ? ನಮ್ಮ ಜೀವನ ಸಕ್ಸಸ್ ಆದ ಹಾಗೆ, ನಮ್ಮ ಜೀವನವನ್ನು ನಾವು ಕಂಡುಕೊಂಡ ಹಾಗೆ. ದೇವರನ್ನು ತಿಳಿಯದೆ ನಮ್ಮ ಜೀವನವನ್ನು ಕಂಡುಕೊಳ್ಳೋದಕ್ಕೆ ಆಗೋದಿಲ್ಲ. ದೇವರನ್ನು ತಿಳಿಯದೆ, ದೇವರನ್ನು ಪ್ರಾರ್ಥಿಸದೆ, ದೇವರಲ್ಲಿ ನಡೆಯದೆ ನಾವು ಏನೇ ಮಾಡಲಿ ಅವನು ಬರೀ ಶೂನ್ಯ. ದೇವರನ್ನು ಬಿಟ್ಟು ಲೋಕದಲ್ಲಿ ಏನೇ ಮಾಡಲಿ ಪ್ರಸಂಗಿ ಹೇಳುವ ಪ್ರಕಾರ ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಕಾರಣ ಈ ಸಮಸ್ತವೆಲ್ಲವೂ ಅಳಿದು ಹೋಗ್ಬೋದು, ಆದರೆ ದೇವರ ಮಾತು ಎಂದಿಗೂ ಅಳಿದು ಹೋಗುವುದಿಲ್ಲ. ಹಲ್ಲೆಲೂಯ. ಈ ಸಮಸ್ತವನ್ನು ಉಂಟು ಮಾಡಿ ದೇವರು ಮನುಷ್ಯನಿಗೆ ಕೊಟ್ರೆ ಅವನು ಅದನ್ನು ಉಪಯೋಗಿಸಿಕೊಳ್ಳುತ್ತಿರುವುದು ಕೆಟ್ಟದ್ದು ಪ್ರಕಾರ. ಆದರೆ ದೇವರಿಗೆ ನಾವು ಸಮಯ ಕೊಟ್ರೆ, ದೇವರ ಮಾರ್ಗದಲ್ಲಿ ನಾವು ನಡೆದರೆ ಇವೆಲ್ಲವುಗಳು ಕೆಟ್ಟದ್ದನ್ನು ತೆಗೆದಾಕಿ, ಈ ಕೆಟ್ಟದ್ದನ್ನು ಒಂದಾನೊಂದು ದಿನ ನಾಶ ಮಾಡಾಕಿ, ನಮ್ಮ ಶರೀರ ಹೇಗೆ ಮಣ್ಣಿಗೆ ಮಣ್ಣಾಗಿ ಹೋಗ್ತದೋ ಈ ದಿನವನ್ನು, ಈ ಪ್ರಕೃತಿ ಎಲ್ಲವುಗಳು ಒಂದಾನೊಂದು ದಿನ ನಾವು ನೋಡ್ದಿರ ಹೋಗ್ಬಿಡ್ತೀವಿ. ದೇವರಲ್ಲಿ ನಡೀತಾ ಇರೋ ನಾವು ಒಂದಾನೊಂದು ದಿನ ದೇವರ ಮಹಿಮೆಯನ್ನು, ದೇವರ ಪರಲೋಕ ರಾಜ್ಯವನ್ನು, ನಿತ್ಯ ಜೀವವನ್ನು ಹೊಂದಿಕೊಂಡು ಇಲ್ಲಿರುವ ಕಷ್ಟ, ವೇದನೆಗಳು, ದುಃಖಗಳು, ಬಾಧೆಗಳು, ನೋವುಗಳು ಇವೆಲ್ಲವನ್ನು ತೆಗೆದಾಕಿ ಇಲ್ಲಿ ಅಳುವವರಿಗೆ ಅಲ್ಲಿ ಅಳು ಇರುವುದಿಲ್ಲ, ಇಲ್ಲಿ ಕಷ್ಟಪಡುವವರಿಗೆ ಅಲ್ಲಿ ಕಷ್ಟ ಇರೋದಿಲ್ಲ, ಇಲ್ಲಿ ದುಃಖ ಪಡುವವರಿಗೆ ಅಲ್ಲಿ ಏನಿರೋದಿಲ್ಲ, ದುಃಖ ಇರೋದಿಲ್ಲ. ಇನ್ನು ಕೊನೆಯ ಒಂದು ಮಾತು ಹೇಳಿ ನಾನು ಮುಗಿಸ್ಬಿಡ್ತೀನಿ. ದೇವರ ವಾಕ್ಯ ಏನಿದೆ? ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಪ್ರಸಂಗ ಮಾಡ್ತಾ ಇರುವಾಗ ಏನ್ ಹೇಳ್ತಾರೆ? ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಅಲ್ಲಿ ಏನಿದೆ ಅಂತಂದ್ರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದ್ದು. ಎಲ್ಲಿ ಈ ಭೂಮಿ ಮೇಲೆ ನಾವು ಇರುವಷ್ಟು ಕಾಲನು ಏನ್ ಮಾಡ್ಬೇಕು ಗೊತ್ತಾ? ಇಲ್ಲಿ ಬದುಕುವಷ್ಟು ಕಾಲನು ನಮ್ಮ ಪ್ರಾಣ, ನಮ್ಮ ಜೀವ, ಅಭಯಂತಿರುವ ಈ ಜೀವ ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಹೇಗೆ ಕಾಣಿಸಿಕೊಳ್ಳದೆ ಹೋಗುತ್ತೋ
ಅಭೆಯಂತಿರುವಾಗ, ಅಭೆ ಕಾಣಿಸಿಕೊಳ್ಳುವಾಗ ನಾವು ಯಾವ ರೀತಿ ಇರಬೇಕು ಅಂತಂದ್ರೆ ನೋಡ್ರಿ, ಆತ್ಮದಲ್ಲಿ ಬಡವರಾಗಿ ಇರಬೇಕು. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ನೀತಿಗೆ ಹಸಿದು ಬಾಯರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳನ್ನಿಸಿಕೊಳ್ಳುವರು. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಭೂಮಿ ಮೇಲೆ ಬದುಕುವಷ್ಟು ಕಾಲ ನಾವು ಮಾಡಬೇಕಾಗಿರೋದು ಇಷ್ಟೇ. ದೇವರ ವಾಕ್ಯದಲ್ಲಿ ಏನಿದೆಯೋ ಹಾಗೆ ಇರಬೇಕು. ಆತ್ಮದಲ್ಲಿ ಬಡವರಾಗಿರ್ಬೇಕು, ದುಃಖ ಪಡಬೇಕು, ಶಾಂತಿಯಿಂದ ಇರಬೇಕು, ನೀತಿಗೆ ಹಸಿದು ಬಾಯಾರಿದವರಾಗಿರ್ಬೇಕು, ಕರುಣೆಯುಳ್ಳವರಾಗಿರ್ಬೇಕು, ನಿರ್ಮಲ ಚಿತ್ತರು, ಸಮಾಧಾನ ಪಡಿಸುವವರು, ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳುವವರು. ಅರ್ಥ ಆಗ್ತಾ ಇದೆಯಾ? ಈ ತರ ನಮ್ಮ ಕೈಯಲ್ಲಿ ಇವಾಗ ಏನೀಗ ವಾಕ್ಯದ ಪ್ರಕಾರ ಇರೋದಕ್ಕೆ ಆಗೋದಿಲ್ಲ. ಆದ್ರೆ ನಾವು ಈ ರೀತಿ ಇರಬೇಕು. ಇದ್ರೆ ನಮಗೇನಿದೆ? ದೇವರ ರಾಜ್ಯ ಇದೆ. ಹಲ್ಲೆಲೂಯಾ. ಇವೆಲ್ಲವುಗಳು ಏನು, ನಾವು ಇಲ್ಲಿ ಕಷ್ಟನೋ ಸುಖನೋ ಎಲ್ಲವನ್ನು ಸಹಿಸಿಕೊಂಡು ಇದೇ ತರ ಇರಬೇಕು. ಯಾಕೆ ಅಂದ್ರೆ ನಮ್ಮ ಜೀವ ಹೇಗಿರುವಂಥದ್ದು? ಅಭೆಯಂತೆ ಇರುವಂಥದ್ದು. ನಮ್ಮ ಜೀವ ಹೊರಟೋದ ಮೇಲೆ ನಮಗೆ ನಿತ್ಯ ಜೀವ ಇದೆ ಅಲ್ಲ, ಅದು ಅಭೆಯಂತಿರುವಂಥದ್ದು ಅಲ್ಲ. ಹೇಗೆ? ನಿತ್ಯ ಜೀವ ಅಭೆಯಂತೆ ಇರುವಂಥದ್ದು ಅಲ್ಲ. ನಿತ್ಯ ಜೀವ ಅಂತದ್ದು ಹೇಗೆ ಅಂತಂದ್ರೆ, ಒಂದು ಸಲಿ ನಿತ್ಯ ಜೀವ ಅಬೆ ಹೇಗಿರುತ್ತೆ ಅಂತಂದ್ರೆ, ಕುಕ್ಕರ್ ಮುಚ್ಚಳ ತೆಗೆದಾಗ ಯಾವ ರೀತಿ ಆ ಅಬೆ ಬರ್ತದೋ, ದೇವರ ರಾಜ್ಯನೂ ಅಷ್ಟೇ ಅಬೆ ಬರ್ತಾನೇ ಇರುತ್ತೆ. ಅದು ಏನಾಗೋದಿಲ್ಲ, ತಣ್ಣಗೆ ಆಗೋದೇ ಇಲ್ಲ. ಆ ಅಬೆ ಕಾಣಿಸಿಕೊಳ್ಳದೆ ಇರೋದೇ ಇಲ್ಲ. ಅದು ದೇವರ ರಾಜ್ಯ. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಕಾಣಿಸುವ ಅಬೆ ಕಾಣಿಸ್ಕೊಂಡು ಹೊರಟೋಗ್ತದೆ. ಆದ್ರೆ ದೇವರ ರಾಜ್ಯದಲ್ಲಿರುವ ಅಬೆ ಎಂದೆಂದಿಗೂ ಕಾಣಿಸ್ತಾನೇ ಇರ್ತದೆ. ಅದೇ ದೇವರ ರಾಜ್ಯ. ಆ ಅಬೆ ನೋಡ್ಬೇಕು, ಆ ಅಬೆ ಸಿಗಬೇಕು ಅಂತಂದ್ರೆ ಅದು ದೇವರ ಮಕ್ಕಳಿಗೆ ಮಾತ್ರನೇ ಸಾಧ್ಯ. ದೇವರನ್ನು ನಂಬೋರಿಗೆ ಮಾತ್ರ ಸಾಧ್ಯ. ದೇವರ ಪ್ರೀತಿ ಅವರಿಗೆ ಸಿಕ್ಕಿದ್ರೆ ಮಾತ್ರ ಸಾಧ್ಯ. ದೇವರ ಪ್ರೀತಿ ಸಿಕ್ಕು ದೇವರ ಚಿತ್ತಾನುಸಾರವಾಗಿ ನಡೆದ್ರೇನೇ ಸಾಧ್ಯ. ಅರ್ಥ ಆಗ್ತಾ ಇದೆಯಾ? ಇಲ್ಲಂದ್ರೆ ಇಲ್ಲವೇ ಇಲ್ಲ. ದೇವರು ಈ ಚಿಕ್ಕ ವಾಕ್ಯವನ್ನು ನಮ್ಮೆಲ್ಲರಿಗೋಸ್ಕರ ಆಶೀರ್ವಾದಿಸಲಿ. ಆಮೇನ್.